ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಗೋಧಿಯಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸಿಹಿ ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ರೊಟ್ಟಿ ಹೇಳ್ಬೋದು, ಮತ್ತು ಒಂದು ಫ್ಯಾನ್ ಕೇಕ್ ಥರ ಇರುತ್ತೆ, ಆ ಥರ ಮಾಡ್ತಾಯಿದ್ದೀನಿ ನಾನು. ಏನೆಲ್ಲ ಬೇಕು ಅಂದರೆ ಒಂದು 2 ಲೋಟಷ್ಟು ಗೋಧಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡಿ ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಒಂದು 4-5 ಏಲಕ್ಕಿ, ಆಮೇಲೆ ಇದು ಬಿಳಿ ಎಳ್ಳು, ಆಮೇಲೆ ತೆಂಗಿನ ತುರಿ ತೊಗೊಂಡಿದ್ದೀನಿ. ಆಮೇಲೆ ಕಟ್ಟು ಮಾಡಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಕಲಿಕ್ಕೆ ಅದ್ರ ಮೇಲೆ. ಆಮೇಲೆ ಬೆಲ್ಲದ ನೀರು ಮಾಡಿಟ್ಟಿದ್ದೀನಿ. ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ಗೋಧಿಗೆ. ಮೊದಲಿಗೆ ಗೋಧಿಯನ್ನು ರುಬ್ಬುವ ಜಾರಿಗೆ ಗೋಧಿಯನ್ನು ಹಾಕಿದ್ದೀನಿ. ತೆಂಗಿನ ತುರಿಯನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ಏಲಕ್ಕಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಬೆಲ್ಲದ ನೀರು, ಬೇರೆ ನೀರು ಯಾವುದು ಇರಬಾರ್ದು ಇದರಲ್ಲಿ, ಎಲ್ಲ ಡ್ರೈ ಆಗಬೇಕು ನೀರೆಲ್ಲ. ಈಗ ಬೆಲ್ಲದ ನೀರು ಹಾಕ್ಕೊಂಡು ಸ್ವಲ್ಪನೇ, ಜಾಸ್ತಿ ನೈಸ್ ಆಗೋದೇನು ಬೇಡ, ತರಿದ್ರೆ ಪರವಾಗಿಲ್ಲ. ರುಬ್ಕೊಂಡು ಬಂದಿದ್ದೀನಿ. ಜಾಸ್ತಿ ನೈಸ್ ಆಗೋದೇನು ಬೇಡ, ಸ್ವಲ್ಪ ತರಿದ್ರೆ ಸಾಕು. ಒಂದು ಬಕೆಟಿಗೆ ಹಾಕ್ತಾಯಿದ್ದೀನಿ. ಬಕೆಟ್ ಅಂದರೆ ಸಾಂಬಾರು ಬಕೆಟಿದ್ದು, ಚಿಕ್ಕದು ಸ್ಟೀಲ್ ಬಕೆಟಿಗೆ ಹಾಕ್ತಾಯಿದ್ದೀನಿ ನಾನು. ಒಂದು ಬಕೆಟಿಗೆ ಹಾಕಿದ್ದೀನಿ. ಈಗ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಎಲ್ಲ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ನಾನು. ಉಪ್ಪು ಹಾಕ್ಲಿಕ್ಕೆ ಇರುತ್ತೆ ಸ್ವಲ್ಪ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು. ಇನ್ನು ತವ ಇಟ್ಟು ಮಾಡುವ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಪ್ಯಾನಿಗೆ, ಬೇಕಂತಿಲ್ಲ. ಇದು ಸ್ವಲ್ಪ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ತುಪ್ಪ ಆಯಿಲ್ ಏನು ಸಹ ಹಾಕ್ಬೋದು. ಪ್ಯಾನ್ ಕೇಕ್ ಥರ ಸ್ವಲ್ಪ ಹಾಕು. ಸ್ವಲ್ಪ ಪ್ಯಾನ್ ಬಿಸಿಯಾಗಿ ಒಂದು ಹಾಕಿದ್ದೀನಿ. ಸ್ವಲ್ಪ ಡೆಕೋರೇಷನ್ ಚೆಂದ ಕಾಣಲಿ ಅಂತ ಸ್ವಲ್ಪ ಕೋಕೋನಟ್ ಮತ್ತು ಸೆಸಮಿ ಸೀಡ್ಸ್ ಉಂಟಲ್ಲ, ಎಳ್ಳು ನೋಡಿ ಟರ್ನ್ ಮಾಡಿ ಹಾಕಿದ್ದೇನೆ. ಫ್ಲೇಮ್ ಲೋ ಇಟ್ಟಿದ್ದೇನೆ, ನಮ್ಮ ಫ್ಲೇಮ್ ಏನಿಲ್ಲ. ತೆಗಿತೇನೆ ಮತ್ತು ಇನ್ನು ಬೇರೆ ಹಾಕುವ. ನೋಡಿ ಸ್ವಲ್ಪ ಹಾಕುವ. ಆಯಿತು, ಹಾಕಿಯಾಗಿದೆ. ಚೆಂದ ಬೇಯಲಿ ಇದು. ಏನಾದ್ರಿಗೆ ಮುಚ್ಚಿ ಇಡ್ಲಿಕ್ಕಿದ್ರೆ ಮುಚ್ಚಿಡ್ಬೋದು, ಇಲ್ಲಾಂದರೆ ಹೀಗೆ ಬೇಯ್ತದೆ. ಅದು ಟರ್ನ್ ಮಾಡಿ ಹಾಕ್ಲಿಕ್ಕೆ ಉಂಟಲ್ಲ, ಹಾಗೆ. ನೋಡಿ, ಒಂದು ಕಡೆ ಚೆನ್ನಾಗಿ ಬೇಯ್ದಿದೆ. ಈಗ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಟರ್ನ್ ಮಾಡಿ ಹಾಕುವ. ನೋಡಿ, ಟರ್ನ್ ಮಾಡಿ ಹಾಕಿದ್ದೀನಿ. 2 ಕಡೆ ಚೆನ್ನಾಗಿ ಬೇಯಬೇಕಿದು, ಬೇಯಲಿ. ನೋಡಿ, ಇದಾಯಿತು. ಇದನ್ನು ತೆಗಿತಾ ಇದ್ದೀನಿ ನಾನು. ಬೇರೆ ಹಾಕುವ. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಸ್ವಲ್ಪನೇ ಹಾಕುವ. ತುಂಬ ರುಚಿಯಾಗುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಫ್ಲೇವರ್ ಮತ್ತು ಎಳ್ಳು ಮತ್ತು ಆ ತೆಂಗಿನಕಾಯಿ ಎಲ್ಲ ಬಾಯಿ ಸಿಗುವಾಗ ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟರ್ನ್ ಮಾಡಿ ಹಾಕಿದ್ದೀನಿ. 2 ಕಡೆ ಚೆನ್ನಾಗಿ ಬೇಯಬೇಕು, ಬೇಯಲಿ. ಇದಾಯಿತು. ಇದನ್ನು ತೆಗಿತಾ ಇದ್ದೀನಿ. ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ. ನೋಡಿ, ಇದು ಫ್ರೈ ಆಯಿತು. ಇದನ್ನು ಟರ್ನ್ ಮಾಡಿ ಹಾಕಿಬಿಟ್ಟು ಫ್ರೈ ಮಾಡಿದರೆ ಮುಗಿಯಿತು, ಆಯಿತು ಎಲ್ಲನೂ. ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ನಮ್ಮ ಗೋಧಿ ಫ್ಯಾನ್ ಕೇಕ್ ರೆಡಿ ಆಯಿತು. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸುಮ್ಮನೆ ಹೇಳೋದಲ್ಲ, ತಿಂತಾರೆ, ತುಂಬ ಇಷ್ಟಪಡ್ತಾರೆ. ಅಷ್ಟು ಟೇಸ್ಟ್ ಇರುತ್ತೆ ಇದು. ತುಪ್ಪ ಕೂಡ ಹಾಕ್ಕೊಂಡು ಮಾಡ್ತಾರೆ ಇದನ್ನು. ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.